ನಮಸ್ಕಾರ ಎಲ್ರಿಗೂ. ಇಂದು ನಾನು ಎಫ್ಐಆರ್ ಫಸ್ಟ್ ಇನ್ಫಾರ್ಮೇಷನ್ ರಿಪೋರ್ಟ್ ಬಗ್ಗೆ ಕೆಲವು ಪ್ರಮುಖ ಮಾಹಿತಿಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲಿಚ್ಛಿಸ್ತೇನೆ. ಮೊದಲು ನಾವು ತಿಳಿದುಕೊಳ್ಳೋಣ ಎಫ್ಐಆರ್ ಎಂದರೆ ಏನು. ಎಫ್ಐಆರ್ ಎಂದರೆ ಫಸ್ಟ್ ಇನ್ಫಾರ್ಮೇಷನ್ ರಿಪೋರ್ಟ್. ಅಂದರೆ ಅಪರಾಧ ನಡೆದಿರುವ ಬಗ್ಗೆ ಪೊಲೀಸರಿಗೆ ನೀಡುವ ಮೊದಲ ಅಧಿಕೃತ ಮಾಹಿತಿ ಅಥವಾ ದೂರು. ಒಂದು ಗಂಭೀರ ಅಪರಾಧ ಸಂಭವಿಸಿದಾಗ ಅಥವಾ ಅದರ ಬಗ್ಗೆ ಮಾಹಿತಿ ದೊರೆತಾಗ ಆ ವಿಷಯವನ್ನ ಪೊಲೀಸ್ ಠಾಣೆಯಲ್ಲಿ ಅಧಿಕೃತವಾಗಿ ದಾಖಲಿಸುವುದನ್ನ ಎಫ್ಐಆರ್ ಎಂದು ಕರೆಯಲಾಗುತ್ತದೆ. ಎಫ್ಐಆರ್ ದಾಖಲಾದ ನಂತರ ಪೊಲೀಸರು ಆ ಪ್ರಕರಣದ ಬಗ್ಗೆ ತನಿಖೆಯನ್ನ ಪ್ರಾರಂಭಿಸುತ್ತಾರೆ. ಭಾರತದಲ್ಲಿ ಎಫ್ಐಆರ್ ದಾಖಲಿಸುವುದಕ್ಕೆ ಕಾನೂನು ಆಧಾರ ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಸೆಕ್ಷನ್ 154 ಆಗಿದೆ. ಈ ಕಾನೂನಿನ ಪ್ರಕಾರ ಯಾರಾದರೂ ವ್ಯಕ್ತಿ ಅಪರಾಧದ ಬಗ್ಗೆ ಪೊಲೀಸರಿಗೆ ಮಾಹಿತಿ ನೀಡಿದರೆ ಪೊಲೀಸರು ಅದನ್ನು ದಾಖಲಿಸಿ ಎಫ್ಐಆರ್ ಮಾಡುವುದು ಕಡ್ಡಾಯವಾಗಿದೆ. ಇಲ್ಲಿ ಒಂದು ಪ್ರಶ್ನೆ ಬರುತ್ತದೆ, ಎಫ್ಐಆರ್ ಅನ್ನು ಯಾರು ಕೊಡಬಹುದು? ಅಪರಾಧದಿಂದ ಹಾನಿಗೊಳಗಾದ ವ್ಯಕ್ತಿ ಮಾತ್ರವಲ್ಲದೆ ಆ ಘಟನೆ ನೋಡಿದ ಸಾಕ್ಷಿ ಅಥವಾ ಅಪರಾಧದ ಬಗ್ಗೆ ಮಾಹಿತಿ ಇರುವ ಯಾವುದೇ ವ್ಯಕ್ತಿ ಎಫ್ಐಆರ್ ನೀಡಬಹುದು. ಕೆಲವೊಮ್ಮೆ ಪೊಲೀಸರಿಗೂ ಸ್ವತಃ ಎಫ್ಐಆರ್ ದಾಖಲಿಸುವ ಅಧಿಕಾರ ಇದೆ. ಈಗ ನೋಡೋಣ, ಎಫ್ಐಆರ್ನಲ್ಲಿ ಯಾವ ಯಾವ ಮಾಹಿತಿಗಳು ಇರುತ್ತವೆ. ಎಫ್ಐಆರ್ನಲ್ಲಿ ಸಾಮಾನ್ಯವಾಗಿ ಈ ಪ್ರಮುಖ ಮಾಹಿತಿಗಳು ಸೇರಿರುತ್ತವೆ: ದೂರು ನೀಡುವ ವ್ಯಕ್ತಿಯ ಹೆಸರು ಮತ್ತು ವಿಳಾಸ, ಅಪರಾಧ ನಡೆದ ದಿನಾಂಕ ಮತ್ತು ಸಮಯ, ಘಟನೆ ನಡೆದ ಸ್ಥಳ, ಘಟನೆಯ ಸಂಪೂರ್ಣ ವಿವರ, ಆರೋಪಿಗಳ ಹೆಸರು ತಿಳಿದಿದ್ದರೆ, ಸಾಕ್ಷಿಗಳ ಮಾಹಿತಿ. ಎಫ್ಐಆರ್ ದಾಖಲಿಸುವುದು ಬಹಳ ಮುಖ್ಯ, ಏಕೆಂದರೆ ಎಫ್ಐಆರ್ ದಾಖಲಾದ ನಂತರವೇ ಪೊಲೀಸರು ಅಧಿಕೃತವಾಗಿ ತನಿಖೆ ಪ್ರಾರಂಭಿಸಬಹುದು. ಅಷ್ಟೇ ಅಲ್ಲ, ಎಫ್ಐಆರ್ ನ್ಯಾಯಾಂಗ ಪ್ರಕ್ರಿಯೆಯಲ್ಲಿ ಒಂದು ಪ್ರಮುಖ ದಾಖಲೆಯಾಗಿದೆ. ನ್ಯಾಯಾಲಯದಲ್ಲಿ ಪ್ರಕರಣ ವಿಚಾರಣೆ ನಡೆಯುವಾಗ ಎಫ್ಐಆರ್ ಅನ್ನು ಒಂದು ಮುಖ್ಯ ದಾಖಲೆ ಎಂದು ಪರಿಗಣಿಸಲಾಗುತ್ತದೆ. ಇನ್ನೊಂದು ಮುಖ್ಯ ವಿಷಯ ಎಂದರೆ ಎಫ್ಐಆರ್ ದಾಖಲಿಸಿದ ನಂತರ ಅದರ ಪ್ರತಿಯನ್ನ ದೂರು ನೀಡಿದ ವ್ಯಕ್ತಿಗೆ ಉಚಿತವಾಗಿ ನೀಡುವುದು ಕಾನೂನಿನ ಪ್ರಕಾರ ಕಡ್ಡಾಯವಾಗಿದೆ. ಸಾಮಾನ್ಯವಾಗಿ ಎಫ್ಐಆರ್ ಅನ್ನು ಗಂಭೀರ ಅಪರಾಧಗಳಿಗೆ ದಾಖಲಿಸಲಾಗುತ್ತದೆ. ಅಂದರೆ ಪೊಲೀಸರು ವಾರೆಂಟ್ ಇಲ್ಲದೆ ಬಂಧಿಸಬಹುದಾದ ಅಪರಾಧಗಳು, ಉದಾಹರಣೆಗೆ ಕಳ್ಳತನ, ದರೋಡೆ, ಕೊಲೆ, ಅಪಹರಣ ಮುಂತಾದ ಅಪರಾಧಗಳು. ಕೊನೆಗೆ ಹೇಳುವುದಾದರೆ, ಎಫ್ಐಆರ್ ಎನ್ನುವುದು ಅಪರಾಧ ನ್ಯಾಯ ವ್ಯವಸ್ಥೆಯ ಮೊದಲ ಮತ್ತು ಅತ್ಯಂತ ಪ್ರಮುಖ ಹಂತವಾಗಿದೆ. ಇದು ಅಪರಾಧದ ಬಗ್ಗೆ ಸರ್ಕಾರದ ಅಧಿಕೃತ ದಾಖಲೆ ಸೃಷ್ಟಿಸುವುದರ ಜೊತೆಗೆ ನ್ಯಾಯ ದೊರಕುವ ಪ್ರಕ್ರಿಯೆಯನ್ನ ಪ್ರಾರಂಭಿಸುತ್ತದೆ.